ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ 4th ಸೆಮ್ BCom SCP ಮಕ್ಕಳಿಗೆ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಅನ್ನೋ ಒಂದು ಹೊಸ ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರು. ಇಟ್ ಈಸ್ ಓಪನ್ ಇಲೆಕ್ಟಿವ್ 50 ಮಾರ್ಕ್ಸ್ ಪೇಪರ್ ಸಬ್ಜೆಕ್ಟ್. ಇದಕ್ಕೆ ರಿಲೇಟೆಡ್ ಆದಂಥ ಸಿಲೆಬಸ್ ಏನಿದೆ ಅದನ್ನು ಈ ವಿಡಿಯೋದಲ್ಲಿ ಅನಲೈಸ್ ಮಾಡ್ತಿದ್ದೀನಿ. ಪ್ಲಸ್ ವೆಯ್ಟೇಜ್ ಇರುವಂಥ ಕ್ವೆಶನ್ಸ್, ಯಾವೆಲ್ಲ ಚಾಪ್ಟರ್ನಿಂದ ಎಷ್ಟೆಲ್ಲ ಕ್ವೆಶನ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು 4th ಸೆಮ್ BCom ಬ್ಯಾಂಗ್ಳೂರು ಯೂನಿವರ್ಸಿಟಿ SCP ಮಕ್ಕಳಿಗೆ ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಮುಂದಿನ ಎಲ್ಲ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಸೊ ನಿಮಗೆ ಯಾವುದು ಇನ್ಫಾರ್ಮೇಟಿವ್ ಆಗಿ ಅನಿಸುತ್ತೋ ಆ ವಿಡಿಯೋವನ್ನು ನೀವು ನೋಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬ್ಯಾಂಗ್ಳೂರು ಯೂನಿವರ್ಸಿಟಿ 4th ಸೆಮ್ BCom SCP ಅವರಿಗೆ ಹೊಸ ಸಿಲೆಬಸ್ ಲೈಕ್ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಅನ್ನೋದು ಇಂಟ್ರೊಡ್ಯೂಸ್ ಆಗಿದೆ. ಸೊ ಸಿಲೆಬಸ್ಸಲ್ಲಿ ಏನಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋದಾದರೆ, ಸೊ ಓವರಾಲಾಗಿ ನಮಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಕೊಟ್ಟಿರುವಂಥ ಸಿಲೆಬಸ್ಸಲ್ಲಿ 10 ಮಾರ್ಕ್ಸ್ ಪ್ಲಸ್ 40 ಮಾರ್ಕ್ಸ್ ಈಕ್ವಲ್ಸ್ ಟು 50 ಮಾರ್ಕ್ಸಿಗೆ ಪೇಪರ್ ಇದು. ಸೊ 1.5 ಅವರ್ ಎಕ್ಸಾಮ್ ಇರುತ್ತೆ. 50 ಮಾರ್ಕ್ಸಿಗೆ ಬರೀತಾರೆ, ಅದರಲ್ಲಿ 40 ಮಾರ್ಕ್ಸಿಗೆ ಬರೀತಾರೆ. 10 ಮಾರ್ಕ್ಸ್ ಆಲ್ರೆಡಿ ಇಂಟರ್ನಲ್ಸ್ ಕೊಟ್ಟಾಗಿರುತ್ತೆ. ಕ್ರೆಡಿಟ್ಸ್ ಇರುವಂಥದ್ದು 2, ಟೋಟಲ್ ಕ್ರೆಡಿಟ್ಸ್ 2. ಸೊ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ಸಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ಮಾಡ್ಯೂಲ್ 1ನಲ್ಲಿ ನಮಗೆ ಕೊಟ್ಟಿರುವಂಥದ್ದು ಫೌಂಡೇಶನ್ಸ್ ಆಫ್ ಬಿಸ್ನೆಸ್ ಕಮ್ಯುನಿಕೇಷನ್. ಸೊ ಇಲ್ಲಿ ಬೇಸಿಕ್ಸ್ ಆಗಿ ನಮಗೆ ಕಮ್ಯುನಿಕೇಷನ್ಸ್ ಬಗ್ಗೆ ಗೊತ್ತಿರಬೇಕು. ಮೀನಿಂಗ್, ಟೈಪ್ಸ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಹೇಗೆ ಇರುತ್ತೆ, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಬಗ್ಗೆ ಗೊತ್ತಿರಬೇಕು ನಮಗೆ. ಸೊ ಕಮ್ಯುನಿಕೇಷನ್ ಬೇಸಿಕ್ಸ್ ಗೊತ್ತಿರಬೇಕು. ನೆಕ್ಸ್ಟು ಆಫೀಸ್ ಕಮ್ಯುನಿಕೇಷನ್ ಟೂಲ್ಸ್, ಓಕೆನಾ. ನೆಕ್ಸ್ಟು ಅದರಲ್ಲಿ ಯಾವುದೆಲ್ಲ ಟೈಪ್ಸ್ ಇದೆ ಅದರ ಬಗ್ಗೆ, ಎಸ್ಪೆಷಲಿ ಅಬೌಟ್ ದ ಇಮೇಲ್ಸ್ ಬಗ್ಗೆನೂ ಇಲ್ಲಿ ಗೊತ್ತಿರಬೇಕು. ಸೊ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಕಮ್ಯುನಿಕೇಷನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಯಾರ ಹತ್ರ ನೋಟ್ಸ್ ಇಲ್ವೋ ಅಥವಾ ಯಾರಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ವೀಡಿಯೋ ಏನಿರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಯೂನಿಟ್ ಅನಲೈಸ್ ಇರುತ್ತೆ. ಫಸ್ಟ್ ಯೂನಿಟ್ ಚಾಪ್ಟರನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಅದಾದ ನಂತರ ಸೆಕೆಂಡ್ ಯೂನಿಟ್ ಇರುತ್ತೆ, ಅದಾದ ನಂತರ ಥರ್ಡ್ ಯೂನಿಟ್ ಇರುತ್ತೆ, 4th 5th ಯೂನಿಟ್ ಇರುತ್ತೆ. ನೆಕ್ಸ್ಟ್ ವೀಡಿಯೋಸ್ ಫುಲ್ಲು ಈ ಚಾಪ್ಟರ್ಸ್ ಬಗ್ಗೆ ಡಿಸ್ಕಷನ್ಸ್ ಇರುತ್ತೆ. ಸೊ ಫಸ್ಟ್ ಯೂನಿಟಲ್ಲಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಕೇಳ್ಬೋದು, ಮೀನಿಂಗ್ ಆಫ್ ಕೇಳ್ಬೋದು, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಕೇಳ್ಬೋದು, ಆಫೀಸ್ ಕಮ್ಯುನಿಕೇಷನ್ ಟೂಲ್ಸ್ ಬಗ್ಗೆನೂ ಕೇಳ್ಬೋದು, ಇಮೇಲ್ಸ್ ಬಗ್ಗೆ ಕೇಳ್ಬೋದು. ಇದಿಷ್ಟು ವೆಯ್ಟೇಜ್ ಇರುವಂಥ ಕ್ವೆಶನ್ಸು. ಸೊ ಸೆಕೆಂಡ್ ಚಾಪ್ಟರ್ ಇರುವಂಥದ್ದು ಪ್ರೊಫೆಷನಲ್ ರೈಟಿಂಗ್. ಸೊ ಪ್ರೊಫೆಷನಲ್ ರೈಟಿಂಗಲ್ಲಿ ಇರುವಂಥದ್ದು ಇಂಟ್ರಡಕ್ಷನ್, ರೈಟಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ನಿಮಗೆ. ಸೊ ಫಾರ್ಮ್ಯಾಟ್ ಆಫ್ ಫಾರ್ಮಲ್ ಲೆಟರ್ಸ್, ಬೇರೆ ಬೇರೆ ಫಾರ್ಮ್ಯಾಟ್ ಆಫ್ ಲೆಟರ್ಸ್ ನಿಮಗೆ ಗೊತ್ತಿರಬೇಕು. ಎನ್ಕ್ವೈರಿ ಲೆಟರ್ ಇರ್ಬೋದು, ಆರ್ಡರ್ ಲೆಟರ್ ಇರ್ಬೋದು, ಕಂಪ್ಲೇಂಟ್ ಲೆಟರ್ ಇರ್ಬೋದು, ರಿಪ್ಲೈ ಟು ಲೆಟರ್ ಆಫ್ ಕಂಪ್ಲೇಂಟ್ ಇರ್ಬೋದು, ಸೇಲ್ಸ್ ಲೆಟರ್, ರಿಕವರಿ ಲೆಟರ್ ಇರ್ಬೋದು. ಈ ಎಲ್ಲ ಲೆಟರ್ಸ್ ಬಗ್ಗೆ ನಿಮಗೆ ಫಾರ್ಮ್ಯಾಟ್ ಗೊತ್ತಿರಬೇಕು ಅಷ್ಟೇ. ಸೊ ಫಾರ್ಮ್ಯಾಟ್ ಬಗ್ಗೆನೂ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಇರುವಂಥ ಇಂಟ್ರೊಡಕ್ಷನ್ ಟು ಫಾರ್ಮ್ಯಾಟ್, ಅನಾಟಮಿ ಆಫ್ ಗುಡ್ ಇಮೇಲ್. ಸೊ ಅನಾಟಮಿ ಆಫ್ ಗುಡ್ ಇಮೇಲನ್ನು ನೋಡ್ಕೋಬೇಕು ನೀವು. ಇಮೇಲ್ಸ್ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಇಮೇಲ್ಸ್ ಬಗ್ಗೆ ಕೇಳ್ತಾರೆ. ಸೊ ಇಮೇಲ್ ಹೆಂಗೆ ಬರೆಯೋದು, ಸೊ ಎಫೆಕ್ಟಿವ್ ಇಮೇಲ್ ಹೆಂಗಿರುತ್ತೆ, ಸೊ ವೆಲ್ ಡ್ರಾಫ್ಟೆಡ್ ಆ್ಯಂಡ್ ಪುವರ್ಲಿ ಸ್ಟ್ರಕ್ಚರ್ಡ್ ಇಮೇಲ್ ಹೇಗಿರುತ್ತೆ ಅಂತ ಇಲ್ಲಿ ಬೇಸಿಕ್ಸ್ ಆಗಿ ಇಮೇಲ್ಸ್ ಬಗ್ಗೆ ಐಡಿಯಾ ಇರಬೇಕು. ಇದು ನಿಮಗೆ ಫ್ಯೂಚರ್ ಲೈಫಿಗೆ ಹೆಲ್ಪ್ ಆಗುವಂಥ ಕಾನ್ಸೆಪ್ಟು. ಸೊ ಇಲ್ಲಿ ಲೆಟರ್ಸ್ ಬಗ್ಗೆ ಫಾರ್ಮ್ಯಾಟ್ ಗೊತ್ತಿರಬೇಕು, ಇಮೇಲ್ಸ್ ಬಗ್ಗೆ ಐಡಿಯಾ ಇರಬೇಕು. ಇಮೇಲ್ ಹೆಂಗಿರುತ್ತೆ, ಯಾವ ರೀತಿ ಬರಿಬೇಕು, ಯಾವ ರೀತಿ ನಾವು ಪ್ರೊಫೆಷನಲ್ ಆಗಿ ಇಮೇಲ್ ಬರೆಯೋದು ಅಂತ ಇಲ್ಲಿ ಕಲಿತೀರಾ. ದಟ್ ಈಸ್ ಅಬೌಟ್ ಪ್ರೊಫೆಷನಲ್ ರೈಟಿಂಗ್ ಸೆಕೆಂಡ್ ಯೂನಿಟ್. ಥರ್ಡ್ ಚಾಪ್ಟರ್ ಈಸ್ ಅಬೌಟ್ ಕೆರಿಯರ್ ಸ್ಕಿಲ್ಸ್. ಕೆರಿಯರ್ ಸ್ಕಿಲ್ಸ್ ಇನ್ಕ್ಲೂಡ್ಸ್ ರೆಸ್ಯೂಮ್ ರೈಟಿಂಗ್ ಎಸೆನ್ಷಿಯಲ್ಸ್. ಸೊ ರೆಸ್ಯೂಮ್ ಬರಿಬೇಕಾದ್ರೆ ಏನೆಲ್ಲ ಎಸೆನ್ಷಿಯಲ್ಸ್ ಬೇಕೋ ಅದು ಇದೆ. ಕ್ರೊನಾಲಾಜಿಕಲ್ ಫಾರ್ಮ್ಯಾಟ್, ಫಂಕ್ಷನಲ್ ಫಾರ್ಮ್ಯಾಟ್, ಕವರ್ ಲೆಟರ್ ಬಗ್ಗೆ ಇದೆ, ಓಕೆನಾ. ಕವರ್ ಲೆಟರ್ ಕಾಂಪೊನೆಂಟ್ ಇದೆ, ಮೀಟಿಂಗ್ ಮ್ಯಾನೇಜ್ಮೆಂಟ್, ಅಜೆಂಡಾ ಪ್ರಿಪ್ರೇಷನ್, ಮಿನಿಟ್ಸ್ ರೈಟಿಂಗ್, ಆ್ಯಕ್ಷನ್ ರಿಪೋರ್ಟ್ಸ್, ಕೇಸ್ ಸ್ಟಡೀಸ್ ಆಫ್ ಎಫೆಕ್ಟಿವ್ ಡಾಕ್ಯುಮೆಂಟ್. ಸೊ ಕೆರಿಯರ್ ಸ್ಕಿಲ್ಸಲ್ಲಿ ಸ್ಪೆಷಲಾಗಿ ಬರುವಂಥದ್ದು ರೆಸ್ಯೂಮ್ ಹೇಗೆ ಮಾಡಬೇಕು, ಕವರ್ ಲೆಟ್ರ್ ಹೆಂಗಿರುತ್ತೆ ಅಂತ, ಪ್ಲಸ್ಸು ಮೀಟಿಂಗ್ ಹೇಗೆ ಕಂಡಕ್ಟ್ ಮಾಡ್ತೀವಿ ಆಫೀಸಲ್ಲಿ, ಪ್ಲಸ್ ಅದರ ರಿಲೇಟೆಡ್ ಆದ ಅಜೆಂಡಾ ಹೇಗೆ ಪ್ರಿಪೇರ್ ಮಾಡ್ತೀವಿ, ಪ್ಲಸ್ಸು ಮಿನಿಟ್ಸ್ ಆಫ್ ಮೀಟಿಂಗ್ ಹೇಗೆ ಬರಿತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ಬೋದು. ಸೊ ನಿಮಗೆ ರೆಸ್ಯೂಮ್ ಬಗ್ಗೆ ಕೇಳ್ಬೋದು, ಕವರ್ ಲೆಟ್ರ್ ಬಗ್ಗೆ ಕೇಳ್ಬೋದು, ಮೀಟಿಂಗ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ, ಅಜೆಂಡಾ ಪ್ರಿಪ್ರೇಷನ್ ಅಲಾಂಗ್ ವಿತ್ ಮೈನ್ಯೂಟ್ಸ್ ಆಫ್ ಮೀಟಿಂಗ್ ಹೇಗೆ ಮಾಡ್ತೀವಿ ಅನ್ನೋದನ್ನು
ಇಲ್ಲಿ ಕೇಳ್ಬೋದು. ನೆಕ್ಸ್ಟು ಮಾಡ್ಯೂಲ್ 4 ಇರುವಂಥದ್ದು ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ನೆಗೋಸಿಯೇಷನ್. ದಿಸ್ ಇಸ್ ದ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಸೊ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಓವರ್ಕಮಿಂಗ್ ಸ್ಟೇಜ್ ಫಿಯರಿಂದ ಓವರ್ಕಮ್ ಆಗೋದು ಹೇಗೆ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಇದು ಕೇಳ್ತಾರೆ. ನೆಗೋಸಿಯೇಷನ್ ಸ್ಕಿಲ್ಸ್, ಇಟ್ಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಆಫ್ ನೆಗೋಸಿಯೇಷನ್ ಸ್ಕಿಲ್ಸ್, ಇದು ನಿಮಗೆ ಗೊತ್ತಿರಬೇಕು. ಸೊ ಇದು ಕೇಳುವಂಥ ಚಾನ್ಸಸ್ ಇದೆ. ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಇನ್ ಟೀಮಲ್ಲಿ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ. ಕ್ರಾಸ್ ಕಲ್ಚರಲ್ ಕಮ್ಯುನಿಕೇಷನ್, ಮಾಕ್ ನೆಗೋಸಿಯೇಷನ್ ಆ್ಯಂಡ್ ಫೀಡ್ಬ್ಯಾಕ್, ಕಮ್ಯುನಿಕೇಷನ್ ಅಸೆಸ್ಮೆಂಟ್ ಆ್ಯಂಡ್ ರಿವ್ಯೂ. ಸೊ ಈ ಥರ ಡಿಫ್ರೆಂಟು ಕಮ್ಯುನಿಕೇಷನ್ಸ್ ಬಗ್ಗೆ ಕೇಳಿದ್ದಾರೆ. ಪ್ಲಸ್ ಪಬ್ಲಿಕ್ ಸ್ಪೀಕಿಂಗ್ ಆ್ಯಂಡ್ ಓವರ್ಕಮಿಂಗ್ ಸ್ಟೇಜ್ ಫಿಯರ್. ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಏನು, ಓವರ್ಕಮಿಂಗ್ ಸ್ಟೇಜ್ ಫಿಯರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಆಫ್ ನೆಗೋಸಿಯೇಷನ್ ಸ್ಕಿಲ್ಸು ವೆರಿ ಇಂಪಾರ್ಟೆಂಟ್. ಇನ್ನು ಅದಾದ ನಂತರ ಏನಿರುತ್ತೋ ಕಮ್ಯುನಿಕೇಷನ್ ಅನ್ನೋದು ನಿಮಗೆ ಆಲ್ರೆಡಿ ನೀವು ಕಲ್ತಿರ್ತಾರೆ ಕಮ್ಯುನಿಕೇಷನ್ ಅಂದರೆ ಏನು ಅಂತ, ಅದನ್ನೇ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ಇಲ್ಲಿ. ದಿಸ್ ಈಸ್ ದ 4 ಯೂನಿಟ್ಸ್ ವಿ ಹ್ಯಾವ್ ಫ್ರಮ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಸೊ ದಟ್ ಈಸ್ ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್. ಈ ಥರ ಕೇಳಿದ್ದಾರೆ, ಸಾಫ್ಟ್ ಸ್ಕಿಲ್ ಫಾರ್ ಬಿಸ್ನೆಸ್ ಅಂತ ಟೈಟಲ್ ಇಟ್ಟು ಈ ಥರ ಟಾಪಿಕ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಆಲ್ಸೋ. ಸೊ ಪ್ರಿಪೇರ್ ಆಗಿ ಈ ಎಕ್ಸಾಮ್ಸಿಗೆ 40 ಮಾರ್ಕ್ಸಿಗೆ ನೀವು ಬರೀತೀರ. ಸೊ ನಿಮ್ಮ ಫಾರ್ಮ್ಯಾಟ್ ಏನು ನಮಗೆ ಸಿಕ್ಕಿಲ್ಲ, ಸೊ ಅದ್ರ ಬಗ್ಗೆ ನನಗೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಯಾರೆಲ್ಲ ವೀಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ 4 ವೀಡಿಯೋಸಲ್ಲಿ ಈ ಚಾಪ್ಟರ್ಸನ್ನು ಡಿಸ್ಕಸ್ ಮಾಡಿರ್ತೀನಿ. ವೆರಿ ಈಸಿ ಪಾಯಿಂಟ್ ಫೇಯಲ್ಲಿ ನಿಮಗೆ ಡಿಸ್ಕಸ್ ಮಾಡಿರ್ತೀನಿ. ಈಸಿಯಾಗಿ ನೀವು ಅದನ್ನು ನೆನ್ಪಿಟ್ಕೊಂಡು ಬರಿಬೋದು. ಸೊ ಯಾರೆಲ್ಲ ಚಾನಲ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.